ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಮಾವಿನ ಸಸಿಯಲ್ಲಿ ಸ್ಟೋನ್ ಗ್ರಾಫ್ಟ್ ಮಾಡುವ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಮುಖ್ಯವಾಗಿ ಇದನ್ನು ಹೇಗೆ ಮಾಡಿಕೊಳ್ಬೇಕು, ಇಷ್ಟು ದಿನಗಳಂತಹ ಗಳ ರೂಟ್ ಸ್ಟಾಕ್ ಅಂದರೆ ಬೇರು ಗಿಡ ತೆಗೆದುಕೊಳ್ಬೇಕು, ಯಾವ ರೀತಿಯಲ್ಲಿ ಗ್ರಾಫ್ಟ್ ಮಾಡಬೇಕು, ಯಾವ ರೀತಿ ಪೆಪ್ಸಿ ತೊಟ್ಟೆಯನ್ನು ಅದಕ್ಕೆ ಹಾಕಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೂಡ ನೀಡಲಿದ್ದು, ಇನ್ನು ವಿಷಯದ ಕಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ ಅಂದರೆ, ನಮ್ಮ ಈ ಕೃಷಿ ಆಧಾರಿತ ಚಾನಲನ್ನು ಕೃಷಿ ಪ್ರಿಯರಾದ ತಾವು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ಕೇಳಿಕೊಳ್ತಿದ್ದೇನೆ. ಈ ಗ್ರಾಫ್ಟಿಂಗನ್ನು ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ನಾವು ಮಾಡಬೇಕಾಗ್ತದೆ. ಅಂದರೆ ವಾತಾವರಣದಲ್ಲಿ ತಾಪಮಾನವು 30 ಡಿಗ್ರಿಯಿಂದ 30-35 ಡಿಗ್ರಿ ತಾಪಮಾನ ಇದ್ದರೆ ಇದು ಉತ್ತಮ ರೀತಿಯಲ್ಲಿ ಜಾಯಿಂಟ್ ಆಗಿ ಸಕ್ಸಸ್ ಆಗ್ತದೆ. ಇನ್ನು ಈ ಗ್ರಾಫ್ಟ್ ಮಾಡುವಂತಹ ಚಾಕು ಅಥವಾ ನೈಫನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕಾಗ್ತದೆ. ಈಗ ನಾನು ಈ ಗ್ರಾಫ್ಟಿಂಗ್ ಮಾಡುವಂತಹ ರೂಟ್ ಸ್ಟಾಕ್ ಅಂದರೆ ಬೇರು ಗಿಡದನ್ನು ಕ್ಲೀನ್ ಮಾಡ್ತಿದ್ದೇನೆ. ಅಂದರೆ ಅದರಲ್ಲಿ ಬರುವಂತಹ ಗೆಲ್ಲುಗಳನ್ನು ನಾವು ರಿಮೂವ್ ಮಾಡಿ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ, ಇಲ್ಲಂದರೆ ಅವುಗಳೇ ಬೆಳೆದುಕೊಳ್ಳುವ ಸಂಭವ ಇರ್ತದೆ. ರೂಟ್ ಸ್ಟಾಕ್ ಅಂದರೆ ಬೇರು ಗಿಡಕ್ಕೆ ಸಾಧಾರಣ ಒಂದು 20 ದಿವಸದ ಟೈಮಿಂಗ್ ಪ್ರಾಯ ಆಗಿರ್ತದೆ. ಇನ್ನು ಇದು ನಾವು ಕೈಯಲ್ಲಿರುವಂಥದ್ದು ಸಯಾನ್ ಅಂದರೆ ನಾವು ಕಸಿ ಕಟ್ಟ ಬಯಸುವಂತಹ ಒಳ್ಳೆಯ ಜಾತಿಯ ಗಿಡ. ಇದು ರಸಪುರಿ ಗಿಡದ ನಾನು ಒಂದು ಗೆಲ್ಲನ್ನು ತೆಗೆದುಕೊಂಡಿದ್ದೇನೆ. ನಾವು ಇದನ್ನು ಇಂಗ್ಲೀಷಲ್ಲಿ ಮುಖ್ಯವಾಗಿ ಸಯಾನ್ ಅಂತ ಕರೀತೇವೆ. ಇನ್ನು ಈ ರೂಟ್ ಸ್ಟಾಕನ್ನು ಯಾವ ರೀತಿಯಲ್ಲಿ ನಾವು ಟಾಪನ್ನು ಕಟ್ ಮಾಡಿದ್ದೇವೆ, ಅದನ್ನು ಕಟ್ ಮಾಡಿಕೊಂಡು ನಂತರ ಮೇಲಿಂದ ಯಾವ ರೀತಿ ಅದಕ್ಕೆ ನಾವು ಸೀಳ್ ಕೊಡಬೇಕಾಗ್ತದೆ. ಸಾಧಾರಣ ಈ ಸೀಳನ್ನು ಸಾಧಾರಣ ಒಂದೂವರೆ ಇಂಚಿನಷ್ಟು ನಾವು ಕೆಳಗೆ ತಂದು ಅದು ಕ್ಲೀನ್ ಆದ ಕಟ್ ಆಗಿರಬೇಕು. ನೋಡಿ, ಈ ಥರ ಅದನ್ನು ಕ್ಲೀನಾಗಿ ವಿ ಶೇಪಲ್ಲಿ ನಾವು ಕಟ್ ಮಾಡಿದ್ದೇವೆ. ಇನ್ನು ಈ ಸಯಾನ್ ಮೇಲೆ ಕೂಡ ವಿ ಶೇಪಿಂದ ನಾವು ಚರ್ಮವನ್ನು ತೆಗೆದು ಅದರ ಒಳಗಿನ ಭಾಗವನ್ನು ಕೂಡ ತೆಗೆದು ವಿ ಶೇಪ್ ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ನಾವು ಬಳಸುವಂತಹ ನೈಫ್ ಚಾಕು ಕೂಡ ತುಂಬ ಶಾರ್ಪ್ ಇರಬೇಕಾಗ್ತದೆ. ಈ ಥರ ಇದನ್ನು ಕ್ಲಿಯರಾಗಿ ಕಟ್ ಮಾಡಿಕೊಳ್ಳುವ, ಅನ್ಈವನ್ ಆಗಿರಬಾರ್ದು, ಈವನ್ ಕಟ್ ಇರಬೇಕು, ಕ್ಲೀನಾದ ಕಟ್ ಮಾಡಿಕೊಳ್ಬೇಕು. ಇದರಿಂದ ಅದು ಜೋಡಣೆ ಆಗುವಾಗ ತುಂಬಾ ಹೆಲ್ಪ್ ಆಗ್ತದೆ. ಇದನ್ನು ನಾವು ಈ ಥರ ವಿ ಶೇಪ್ ಕೊಟ್ಟ ನಂತರ ಯಾವ ರೀತಿ ಈ ವಿ ಶೇಪ್ ಕೊಟ್ಟಂತಹ ಸಯಾನನ್ನು ನಾವು ಮೊದಲೇ ಕಟ್ ಮಾಡಿ ಇಟ್ಟುಕೊಂಡಂತಹ ರೂಟ್ ಸ್ಟಾಕ್ ಅಥವಾ ಬೇರು ಗಿಡದ ಮೇಲೆ ಹೇಗೆ ಸಿಕ್ಕಿಸಬೇಕಂತ ನಾನು ತೋರಿಸ್ತಿದ್ದೇನೆ. ನೋಡಿ, ಇದನ್ನು ಕ್ಲಿಯರಾಗಿ ಸಿಕ್ಕಿಸ್ಕೊಳ್ಬೇಕು. ಇದರ ಎರಡು ಸಯಾನ್ ಮತ್ತು ಈ ರೂಟ್ ಸ್ಟಾಕ್ನ ಚರ್ಮ ಒಂದಕ್ಕೆ ಒಂದು ಹೊದಿಕೆಯಾಗುವಂತೆ ನೋಡಿಕೊಳ್ಬೇಕು. ನಂತರ ಅದನ್ನು ನಾವು ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಂಡಂತಹ ಪ್ಲಾಸ್ಟಿಕ್ ಟೇಪ್ನ ಮೂಲಕ ಭದ್ರವಾಗಿ ಕಟ್ಟಿಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಕಟ್ಟುವಾಗ ಹೊರಗಿನ ಗಾಳಿ ಅಥವಾ ನೀರು ಅದರ ಒಳಗೆ ಹೋಗದಂತೆ ಮತ್ತು ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಅದರ ಒಳಗೆ ಸೇರದಂತೆ ಭದ್ರವಾಗಿ ಗಟ್ಟಿಯಾಗಿ ಕಟ್ಟಿಕೊಳ್ಬೇಕು. ಅದು ಒಂದಕ್ಕೆ ಒಂದು ಜಾಯಿಂಟ್ ಆಗಿರಬೇಕು. ಈ ಥರ ಭದ್ರವಾಗಿ ಕಟ್ಟಿದ ನಂತರ ನಮ್ಮದು ಈ ಗ್ರಾಫ್ಟಿಂಗ್ ಕೆಲಸ ಇಲ್ಲಿಗೆ ಮುಗೀತದೆ. ಹೆಚ್ಚುವರಿ ಇದ್ದ ಟೇಪನ್ನು ಬೇಕಾದರೆ ಕಟ್ ಮಾಡಿಕೊಳ್ಬೋದು. ಈ ಥರ ಕಟ್ಟಿದ ಗ್ರಾಫ್ಟಿಂಗ್ ಕೆಲಸ ಮುಗಿದ ನಂತರ ಇದನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ನೊಳಗೆ ಅದರ ಬೇರು ಕಟ್ಟಾಗದಂತೆ ನೋಡಿಕೊಂಡು ಭದ್ರವಾಗಿ ಒಳಗೆ ಸೇರಿಸಿ ಅದನ್ನು ಪ್ಲ್ಯಾಂಟೇಷನ್ ಮಾಡಿಕೊಳ್ಬೇಕಾಗ್ತದೆ. ಇದನ್ನು ಭದ್ರವಾದ ಸರಿಯಾಗಿ ಪ್ಲ್ಯಾಂಟೇಷನ್ ಮಾಡಿ ಅದರ ಮೇಲೆ ಸರಿಯಾಗಿ ಮಣ್ಣು ಕೂತು ಹಾಗೆ ಮಾಡಿದ ನಂತರ ಈ ಕಸಿ ಮಾಡಿದ ಗಿಡಕ್ಕೆ ಮುಖ್ಯವಾಗಿ ಹೊರಗಿನ ವಾತಾವರಣದಲ್ಲಿರುವ ತಾಪಮಾನ ಅದಕ್ಕೆ ತಾಗದಂತೆ ಅದಕ್ಕೊಂದು ಚಿಕ್ಕದಾದ ಒಂದು ಮಿಸ್ಟ್ ಚೇಂಬರ್ ಥರ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ಪೆಪ್ಸಿ ತೊಟ್ಟೆಯನ್ನು ನಾವು ಈ ಥರ ನಾವು ಅದಕ್ಕೆ ಹೊದಿಸ್ಕೊಳ್ಬೇಕಾಗ್ತದೆ. ಇದರಿಂದ ಹೊರಗಿನ ವಾತಾವರಣ ಮತ್ತು ಒಳಗಿನ ವಾತಾವರಣ ಮ್ಯಾಚ್ ಆಗೋದಿಲ್ಲ. ನಂತರ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಕೊಡಬೇಕು. ಈ ಗ್ರಾಫ್ಟ್ ಮಾಡಿ ಇನ್ನಿಗೆ 20 ದಿವಸ ಆಗಿದೆ. 20 ದಿವಸದಲ್ಲಿ ನಮ್ಮ ಸಯಾನ್ ಮೇಲೆ ಯಾವ ಥರ ಹೊಸ ಚಿಗುರುಗಳು ಬಂದಿವೆ ಅಂತ ನೀವು ನೋಡ್ಬೋದಾಗಿದೆ. ಇದು ಒಳ್ಳೆಯ ಚಿಗುರು ಬಂದಿದ್ದು ಫುಲ್ ಸಕ್ಸಸ್ ಆಗಿರ್ತದೆ.
ಇದು ಇದು ನಮ್ಮದು ಸ್ಟೋನ್ ಗ್ರಾಫ್ಟ್ ಮಾಡುವಂತಹ ಒಂದು ಸಿಂಪಲ್ ಆದ ಸಿಸ್ಟಮ್ ಆಗಿದ್ದು, ಇಲ್ಲಿ ಹೆಚ್ಚಿನಾಗಿ ನಾವು ಸಯಾನ್ ಮತ್ತು ರೂಟ್ ಸ್ಟಾಕ್ ಸರಿಯಾಗಿದ್ದರೆ 100% ರಿಸಲ್ಟ್ ನಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ನಮ್ಮ ಈ ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಿಮಗೆ ಯಾವುದೇ ಸಂಶಯ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನಾವು ಒದಗಿಸುತ್ತೇವೆ.